ಬೆಳಿಗ್ಗೆ ಒಂದು ಖುಷಿಯ ವಿಚಾರ, ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ದಾಳಿಯನ್ನ ಮಾಡಿದೆ ಅನ್ನುವಂಥದ್ದು. ಎತ್ತಿಕೊಳ್ಳಲು ಹೋದದಕ್ಕೆ ಕೋಪ ಬರುವುದು. ನಿನ್ನಿಂದಲೇ ಕರೆ ಕೂತು ಜೈ ಶ್ರೀರಾಮ್ ಎ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅಚ್ಚಲ್ ಉಬರಡ್ಕ. ನಾವಿವತ್ತು ಗಾಣಗಾಪುರ ಹೋಗ್ತಾ ಇದ್ದೀವಿ. ಸೊ ನಮ್ಮ ಫ್ಯಾಮಿಲಿ ಆ್ಯಂಡ್ ಸುಧೀರ್ ಅಣ್ಣನ ಫ್ಯಾಮಿಲಿ ನಾವು ಗಾಣಗಾಪುರ ಹೋಗ್ತಾ ಇದ್ದೀವಿ. ಸೊ ಬೆಳಿಗ್ಗೆ ಒಂದು ಖುಷಿಯ ವಿಚಾರ, ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ದಾಳಿಯನ್ನ ಮಾಡಿದೆ ಅನ್ನುವಂಥದ್ದು. ಸೊ ಈ ಒಂದು ಖುಷಿಯ ವಿಚಾರ ಬೆಳಿಗ್ಗೆ ಕೇಳಿದ್ದೀವಿ. ಸೊ ಆ ಲೆಕ್ಕ ಪ್ರಕಾರವಾಗಿ ನಾವು ದೇವರಿಗೆ ತುಪ್ಪದ ದೀಪವನ್ನು ಕೂಡ ಹಚ್ಚಿದ್ದೀವಿ. ಸೊ ಇನ್ನೇನು ನಮ್ಮ ಗಾಡಿ ಬರಲಿಕ್ಕೆ ಆಯಿತು. ಸೊ ಟಿಯಲ್ಲಿ ನಾವು ಇವಾಗ ಹೋಗ್ತಿರುವಂಥದ್ದು. ಸೊ ಗಾಡಿ ಬಂದ ನಂತರ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಯಾರೆಲ್ಲ ಈ ಟ್ರಿಪ್ಪಲ್ಲಿ ಇದ್ದಾರೆ ಅನ್ನುವಂಥದ್ದು ಈ ವ್ಲಾಗಲ್ಲಿ ಇರುತ್ತೆ. ಸೊ ನಾವು ಆನ್ ದ ವೇ ಎಷ್ಟು ಗಮ್ಮತ್ತು ಮಾಡ್ತೇವೆ, ಎಷ್ಟು ಒಂದು ಖುಷಿಯಿಂದ ಹೋಗ್ತೇವೆ ಅನ್ನುವಂಥದ್ದು ಈ ವ್ಲಾಗ್. ಸೊ ಗಾಡಿ ಬಂದ ನಂತರ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ನಮ್ಮ ಜೊತೆಯಲ್ಲಿ ಸುಧೀರ್ ಅವರಿದ್ದಾರೆ, ಅದೇ ರೀತಿ ವಿಕ್ರಮ್ ಸೊಡಗ ಅವರಿದ್ದಾರೆ, ತಂದೆ ಇದ್ದಾರೆ, ಸ್ವಪ್ನಕ್ಕ ಇದ್ದಾರೆ, ಹೋಂಡಾ ಸಿಟಿ ಇದ್ದಾಳೆ, ಶ್ರೀರಾಮಚಾರ್ಯ 2 ಮಕ್ಕಳಿದ್ದಾರೆ, ಹಾಗೆ ಸಂಚಾಲಕರಿದ್ದೇನೆ, ಶ್ರೀರಾಮಚಾರ್ಯ ಸಂಚಾಲಕರು ಇದ್ದಾರೆ, ಹಾಗೆ ಅವರ ಧರ್ಮಪತ್ನಿ ಇದ್ದಾರೆ. ಹುಲಿ ಮಾಮ, ಹುಲಿ ಸಾದಿಂದ ಶುರು ಮಾಡಿ ಪದ್ಯ. ಸಾಲಿನ ಶುರು ಮಾಡಬೇಕಾ? ನೀ ಎಂತದು ಜನ ಬಾಪೂಜಿ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯನ ಮುಂದೆ ನೀಗಿಸಬಲ್ಲು ಬಾಧೆ. ದೇ ದಾ 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 ನಾಯಿ ಮರಿ ತಿನ್ನಬೇಕು ತಿನ್ನಬೇಕು ಎಲ್ಲ ಬೇಕು. ಬುಕ್ಕದ ಬರ್ಪೂಜ ನಾ 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 ಹೇಳಿಕೊಡ್ಲಿಕ್ಕಿಲ್ಲ ನೀವು. ನಾ ನಮ್ಮ ಮನೆಯಲ್ಲಿ ಎತ್ತಿಕೊಳ್ಳಲು ಹೋದದಕ್ಕೆ ಕೋಪ ಬರುವುದು. ಕೋಪ ಬಂದು ಅದು ಅರಚಿಕೊಂಡು
ಕರಾಚಿ ಗಂಟು ಹೋಂಡಾ ಸಿಟಿ. ಬರೀ ತುಳ್ಳೆ ದಂತ ಮಜ್ಜೆ ಆಗಿದೆ. ಅದು 25 ವರ್ಷ ಇದೆಯಾ? ನಿನ್ನಿಂದಲೇ ಕರೆ ಕೂತು ಶುರುವಾಗಿದೆ. ತಿಂಗಳಟ್ಟ ಉಂಟು. ನಾವಿವಾಗ ಮರವಂತೆ ಬೀಚ್ಗೆ ಬಂದಿದ್ದೀವಿ. ಆತಲ್ಲಿ ಆಗುಂಟು ಅವೆ ಅಲ್ಪ ಫೋಟೋಗೆ ನಾವಿವಾಗ ಮರವಂತೆಗೆ ಬಂದಿದ್ದೀವಿ. ಸೊ ಮರವಂತೆಯಲ್ಲಿ ಒಂದು ಡ್ರೋನ್ ಫ್ಲೈಯನ್ನು ಮಾಡುವ, ಯಾವ ರೀತಿಯಾಗಿ ಬರುತ್ತೆ ಅಂತ ಒಂದು ಡ್ರೋನ್ ವಿಷುವಲ್ಸನ್ನು ಕೊಡ್ತೀನಿ ನಾನು ಮರವಂತೆ ಬೀಚ್ದು. ಆ್ಯಂಡ್ ಇವಾಗ ನಾವು ಊಟಕ್ಕೆ ಅಂತ ನಿಲ್ಲಿಸಿದ್ದೇವೆ. ಸೊ ಊಟ ಯಾವ ರೀತಿಯಾಗಿ ನಾವು ಮಾಡ್ತೇವೆ, ಮನೆಯಿಂದ ಪಲಾವ್ ತಂದಿದ್ದೀವಿ. ಸೊ ಅದನ್ನು ಯಾವ ರೀತಿಯಾಗಿ ಮೋಸ್ಟ್ಲಿ ನಾವು ಈ ಪ್ಲೇಸಲ್ಲಿ ಕೂತ್ಕೊಂಡು ಊಟ ಮಾಡ್ತೀವಿ ಅಂತ ಒಂದು ಪ್ಲ್ಯಾನ್. ಗೊತ್ತಿಲ್ಲ ಯಾವ ಪ್ಲೇಸ್ ಅಂತ. ಸೊ ಫಸ್ಟ್ ಊಟ ಮಾಡುವ ಆ್ಯಂಡ್ ಡ್ರೋನ್ ಹಾರಿಸುವ ಒಂದು ಮಧ್ಯಾಹ್ನದ 500 ಒರಿಪಾಯ ಇರಬಹುದು. ಕಟ್ಟು ತುಂಬೊಂದುಲ್ಲೇರ ನಮ್ಮ ಸುಧೀರಣ್ಣೆ. ಬಜೆದೆ ತೊಂದರಂದೆ ಇರುತ್ತಾರೆ, ತರೆ ಮೇಲೆ ತಂದಿದ್ದಾರೆ. ಅಂದು ಇದನ್ನು ಪೂರ ಮುಗಿಪೋಡಿ ನೀ ಇತ್ತನೆ ಮುಗಿಪೋಡು. ಊಟ ಆಯಿತು, ಡ್ರೋನ್ ಶೂಟ್ ಕೂಡ ಆಯಿತು, ಫೋಟೋ ಶೂಟ್ ಕೂಡ ಆಯಿತು. ಇವಾಗ ನಾವು ಹುಬ್ಳಿ ಸೈಡ್ ಹೋಗ್ತಾ ಇದ್ದೀವಿ. ಸೊ ಹುಬ್ಳಿ ನಾವು ನಮ್ಮ ಡೆಸ್ಟಿನೇಷನ್ ಗಣಗಾಪುರ. ಸೊ ಆನ್ ದ ವೇ ನಾವು ಹುಬ್ಳಿಯನ್ನು ರೀಚ್ ಆಗ್ತೀವಿ. ಮೋಸ್ಟ್ಲಿ ಜೋಳ ರೊಟ್ಟಿ ಸಿಗ್ತದಂತ ನೋಡುವ. ಚಾದ ಬ್ರೇಕಿಗೆ ನಾವು ಶಿರೂರು ಟೋಲಲ್ಲಿ ನಿಲ್ಲಿಸಿದ್ದೀವಿ. ಸೊ ಗಮ್ಮತ್ತು ಮಾಡಿಕೊಂಡು
ನಾವು ನಮ್ಮ ಪ್ರಯಾಣವನ್ನು ಮತ್ತೆ ಶುರು ಮಾಡಲಿಕ್ಕಿದ್ದೇವೆ. ಸೊ ಗಾನ ಭಜನ ಆಯಿತು, ಮಧ್ಯಾಹ್ನದ ಊಟ ಕೂಡ ಆಯಿತು, ಒಂದು ಸಣ್ಣ ಕಿರುನಿದ್ರೆ ಕೂಡ ಆಯಿತು. ಇವಾಗ ಚಹಾ ಕುಡ್ಲಿಕ್ಕೆ ನಿಲ್ಲಿಸಿದ್ದೇವೆ. ಸೊ ನಮ್ಮ ಟಿ ಟಿ ಇದು. ಸೊ ನಿಮಗೆ ಟಿ ಟಿಯನ್ನು ಜಸ್ಟ್ ತೋರಿಸ್ತಾ ಹೋಗ್ತೇನೆ. ಸೊ ಫುಲ್ ಎ ಸಿ ಟಿ ಟಿ, ಫುಲ್ ಸಿಸ್ಟಮ್, ಟಿ ವಿ ಎಲ್ಲ ಇರುವಂತಹ ಟಿ ಟಿ. ಸೊ 13 ಜನಕ್ಕೆ ಆರಾಮ್ಸೆ ಆಗಿ ಈ ಟಿ ಟಿಯಲ್ಲಿ ಹೋಗ್ಬೋದು. ಸೊ ಕಂಪ್ಲೀಟ್ಲಿ ಎ ಸಿ ಟಿ ಟಿ ಆಗಿರುತ್ತೆ ಇದು. ಸೊ ಫುಲ್ ಸಿಸ್ಟಮನ್ನು ಒಳಗೊಂಡಿರುವಂತಹ ಟಿ ಟಿ. ನಮ್ಮ ವಿನಯ್ ಬೊಳ್ಳಂದೂರು ಅಂತ ಇದರ ಓನರ್. ಸೊ ನಮಗೆ ಪರಮೇಶ್ವರಣ್ಣ, ನಮ್ಮ ಗ್ಯಾರೇಜ್ ಇದು ಪರಮೇಶ್ವರಣ್ಣ ನಮಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟಂಥದ್ದು. ಸೊ ಯಾರಿಗಾದರೂ ಟಿ ಟಿ ಬೇಕಿದ್ರೆ ಎನ್ಕ್ವೈರಿ ಮಾಡಿ ಈ ನಂಬರಿಗೆ. 1 ಕಿಲೋಮೀಟರ್ ಬ್ರಿಡ್ಜ್ಗೆ ನಾವು ಈಗ ಎಂಟರ್ ಆಗ್ತಾ ಇದ್ದೀವಿ. ಕಾರವಾರ ಬ್ರಿಡ್ಜ್ ಇದು. കുപ്പായം അതിൽ ഇറങ്ങണമെങ്കിൽ കട്ടായം അതിൽ മന്ത്രി നമ്മൾ തന്നെ രാജാവും ചെറിയ ഭൂമിയല്ല വിധിച്ചത് നമുക്ക് ഉച്ചിക്കിറുക്കിൽ നീ ഉയരത്തിൽ പറക്ക് ನಾವಿವಾಗ ಲಿಂಗಾಯತ ಖಾನಾವಳಿಗೆ ಬಂದಿದ್ವಿ. ಸೊ ಜೋಳ ರೊಟ್ಟಿ ಊಟ ಮಾಡುವ ಅಂತ. ರೊಟ್ಟಿ ಹೇಗುಂಟು? ರೊಟ್ಟಿ ಹೇಗುಂಟು? ರೊಟ್ಟಿ ಹೇಗಿತ್ತು? ಹೇಗಿತ್ತು ರೊಟ್ಟಿ? ನಾಳೆ ಬೆಳಿಗ್ಗೆ ಡ್ರೈ. ವೀರಭದ್ರೇಶ್ವರ ಲಿಂಗಾಯತ ಖಾನಾವಳಿಯಲ್ಲಿ ಊಟ ಮುಗಿಸ್ಕೊಂಡು ನಾವು ಟುವರ್ಡ್ಸ್ ಗಾಣಗಾಪುರ. ಇನ್ನೊಂದು 258 ಕಿಲೋಮೀಟರ್ ಇದೆ. ಸೊ ಇದು ನಮ್ಮ ಗಾಡಿ ಪುಲರಿ. ನಾವು ಬೆಳಗಿನ ಜಾವ 5 ಗಂಟೆ ಅಂದಾಜಿಗೆ ಇಲ್ಲಿ ಗಾಣಗಾಪುರ ರೀಚ್ ಆಗಿದ್ದೇವೆ. ನಮ್ಮ ಸಾರಥಿಯವರು ಸುರೇಶ್ ಅಣ್ಣ ಅವರಿದ್ದಾರೆ. ಸೊ ಇವಾಗ ನಾವು ಸಂಗಮ ಕ್ಷೇತ್ರದಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಸಂಗಮ ಸ್ನಾನ ಆಗಿ ನಾವು ಇವಾಗ ಇಲ್ಲಿ ಔದುಂಬರ ವೃಕ್ಷದ ಕಡೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ 18, 108 ಈ ತರ ಸುತ್ತುಗಳನ್ನು ಹಾಕಬಹುದು. ಸಂಗಮ ಸ್ನಾನ ಆಯ್ತು, ಇಲ್ಲಿಗೆ ಹೋಗ್ತಾ ಇದ್ದೀವಿ. ಸಂಗಮ ಕ್ಷೇತ್ರದ ದರ್ಶನ ಮುಗಿಸಿ ನಾವು ಅವಲಕ್ಕಿ ಉಸ್ಲಿ ತಿನ್ನಲಿಕ್ಕೆ ಬಂದಿದ್ದೀವಿ.
ಮಾಡೋದು ಶೈಲಿಯೇ ಬೇರೆ ಇತ್ತು. ಮನೆಯಲ್ಲಿ ಹೇಗೆ ಮುದ್ದೆ ಆಯ್ತು ಅಂತ ಹೇಳಿದ್ರು. ಅದು ಮಾಡಿಟ್ಟು ಗಾಣಗಾಪುರದ ವಿಶೇಷ ಸೇವೆ ಈ ಮಧುಕರಿ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಬೇಡಿ ತಿನ್ನಬೇಕು ಮತ್ತೆ ತಾನು ದುಡಿದಲ್ಲಿ ದಾನವನ್ನು ನೀಡಬೇಕು ಅನ್ನುವಂತಹದ್ದು ಇದರ ಉದ್ದೇಶ ಆಗಿರ್ತದೆ. ದರ್ಶನಪುರ ಆಗಿದೆ, ಏನ್ ಹೇಳ್ತೀರಿ? ದರ್ಶನ ಬಹಳ ಚೆನ್ನಾಗಿತ್ತು, ಬಹಳ ಖುಷಿಯಾಗಿದೆ, ತುಂಬ ದರ್ಶನ ಆಯ್ತು, ಏನ್ ಹೇಳ್ತೀರಿ? ದರ್ಶನ ಅಂಡ್ ಆಯ್ತಾ ಒಂದು ಬರೋಣ. ದರ್ಶನ ಭಾರಿ ಖುಷಿ ಆಯ್ತು, ಭಾರಿ ಚಂದ ಆಯ್ತು. ಇದನ್ನು ಹೊಟ್ಟೆಯನ್ನು ಗಟ್ಟಿ ಮಾಡಬೇಕು ಅಂತ ನಮ್ಮ ಆಸೆ. ಅದಾದ್ರೆ ಅಪೂರ್ಣ ಆಯ್ತು. ಗಾಣಗಾಪುರ ದರ್ಶನದ ಬಗ್ಗೆ ಏನ್ ಹೇಳ್ತೀರಿ? ತುಂಬಾ ಖುಷಿ ಆಯ್ತು. ನಾನು ಫಸ್ಟ್ ಟೈಮ್ ಬಂದೆ, ಭಾರಿ ಖುಷಿ ಆಯ್ತು. ಏನ್ ಹೇಳ್ತೀರಿ? ಮನಸ್ಸಿರದ ಆರಾಮದಲ್ಲಿ ಆಯ್ತು. ರಾಜಮನೆಗೆ ಬಂದಾಗ ಬಹಳ ಅನುಕೂಲ ಆಯ್ತು. ದರ್ಶನ ಏನಾಯ್ತು? ನಾವಿವಾಗ ದಾನಮ್ಮ ದೇವಿ ದೇವಸ್ಥಾನ ಗುಡ್ಡಾಪುರ ಇಲ್ಲಿಗೆ ರೀಚ್ ಆಗಿದ್ದೀವಿ. ಗುಡ್ಡಾಪುರ ದೇವಸ್ಥಾನಕ್ಕೆ ಬಂದಿದ್ವಿ. ಸೊ ಇಲ್ಲಿ ದೇವರ ದರ್ಶನ ಎಲ್ಲ ಆಗಿ ಇವಾಗ ನಾವು ಅನ್ನಪ್ರಸಾದ ಸ್ವೀಕಾರಕ್ಕಾಗಿ ಇಲ್ಲಿ ಬಂದಿದ್ದೀವಿ. ಸೊ ಫಾಸ್ಟ್ ದರ್ಶನ ಆಗಿ ಇವಾಗ ಅನ್ನಪ್ರಸಾದಕ್ಕೆ ಬಂದಿದ್ದೀವಿ. ನಮ್ಮ ಆತ್ಮೀಯರಾದ ಪ್ರೀತಮ್ ಮತ್ತು ಪ್ರಸಾದ್ ಇವರ ಸಹಾಯದಿಂದ ನಮಗೆ ದೇವರ ದರ್ಶನ ತುಂಬಾ ಫಾಸ್ಟ್ ಆಗಿ ಆಯಿತು. ಏನ್ ಹೇಳ್ತೀರಿ ಸುರೇಶ್ ಅಣ್ಣ? ಹೌದು, ತುಂಬಾ ಫಾಸ್ಟ್ ಆಗಿ ದರ್ಶನ ಆಯಿತು. ಸ್ವಲ್ಪ ಒಳ್ಳೆ ದರ್ಶನ ಆಯ್ತು ನಮಗೆ, ಬಹಳ ಫಾಸ್ಟ್ ಆಗಿ. ಯಾರೋ ಒಂದು ಪ್ರೀತಮ್ ಅವರ ಹೌದು, ಅವರ ಒಂದು ಸಹಾಯ ನಮಗೆ. ಸಹಾಯದಿಂದ ಹಾಗೆ ಒಳ್ಳೆ ದರ್ಶನ ಆಯಿತು. ನಾವಿವಾಗ ಬಾಗಲಕೋಟೆಯಲ್ಲಿರುವಂತ 3 ಕಿಲೋಮೀಟರ್ನ ಬ್ರಿಡ್ಜ್ ಅಲ್ಲಿ ಹೋಗ್ತಾ ಇದ್ವಿ. ನೈಟ್ ನಿಮ್ಗೆ ಏನು ಕಾಣಿಸ್ತಿಲ್ಲ, ಬಟ್ ಇಲ್ಲಿ ಕೆಳಗೆ ನೀರಿದೆ. ಶಿವಿ 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 ಶಿವಿ. ಇವಾಗ ಗಂಟೆ 9:30. ನಾವು ಇವಾಗ ಗೋಕರ್ಣ ಕ್ರಾಸ್ ಅಲ್ಲಿದ್ದೀವಿ. ನಿನ್ನೆ ಸ್ವಲ್ಪ ಆರಾಮ್ಸೆ ಬಂದ್ವಿ, ಸೊ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದ್ವಿ ನಾವು ರಿಟರ್ನ್ ಮನೆಗೆ ಹೋಗುವಾಗ. ಇನ್ನೂ ಒಂದು 267 ಕಿಲೋಮೀಟರ್ ನಮ್ಮ ಉಪ್ಪಿನಂಗಡಿಗೆ ಇದೆ. ಸೊ ಅದ್ಭುತವಾದ ಜರ್ನಿ ಗಾಣಗಾಪುರಕ್ಕೆ. ಸೊ ತುಂಬಾ ಖುಷಿ ಆಯಿತು. ಶೀಘ್ರ ದರ್ಶನ ಕೂಡ ನಾವು ಮೊದಲೆಲ್ಲ ಶೀಘ್ರ ದರ್ಶನ ಕೂಡ ಆಯಿತು. ಸೊ ಇದಿಷ್ಟು ನಮ್ಮ ಈ ಬ್ಲಾಗ್. ಇನ್ನೇನಾದ್ರು ಇಂಟ್ರೆಸ್ಟಿಂಗ್ ಇದ್ರೆ ನಾನು ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೇನೆ. ಸೊ ನಾವೀಗ ಮರವಂತೆ ಬೀಚಲ್ಲಿದ್ದೀವಿ. ರಿಟರ್ನ್ ಹೋಗ್ತಾ ಮರವಂತೆ ಬೀಚಲ್ಲಿ ಸ್ವಲ್ಪ ಫೋಟೋ ಶೂಟ್ ಮಾಡ್ತಾ ಒಂದು ತಾಜಾ ಕಾರ್ಂಬು ಜ್ಯೂಸನ್ನು ಕುಡಿಯುವ ಅಂತೇಳಿ ಇಲ್ಲಿ ಬಂದಿದ್ದೇವೆ.
ಬೇಡ ಚಪ್ಪಲಿ ಬೇಡ ಬೇಡ. ಸುಧೀರಣ್ಣ, ಗಾಣಗಾಪುರ ಯಾತ್ರೆ ಸಂಪೂರ್ಣ ಆಯ್ತು, ಏನ್ ಹೇಳ್ತೀರಿ? ಅಷ್ಟೇ, ನೀವೇನ್ ಹೇಳ್ತೀರಿ? ಅದಾದ ಬಾರೆ ಗಾಣಗಾಪುರ ಯಾತ್ರೆ ಹೇಗಾಯ್ತು? ಸೂಪರ್ ಆಯ್ತು. ದತ್ತಾತ್ರೇಯ ಮಂದಿರದಲ್ಲಿ ಆರಾಮಾಗಿ ಹೋಗಿದೆ. ನೀವೇನ್ ಹೇಳ್ತೀರಿ? ಹಾಗೆ ಬಸಳೆ